ಗ್ರಾಮೀಣ ಪ್ರದೇಶಗಳಿಂದ ನಾಡಿನ ಸಾಂಸ್ಕೃತಿಕ ಕಲೆಗಳು ಇನ್ನೂ ಜೀವಂತವಾಗಿವೆ. ಕಲಾವಿದ ಕೆ ರಂಗಪ್ಪ. ಇತ್ತೀಚಿನ ದಿನಗಳಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರುಹೋದ ಯುವ ಸಮಾಜ ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಸಂಸ್ಕಾರವನ್ನ ಮರೆಯುವಂತಾಗಿದೆ. ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂದಿಗೂ ಸಹ ಕಲೆ, ಕಲಾವಿದರು ಜೀವಂತವಾಗಿದ್ದು ಅತಿ ಹೆಚ್ಚಿನ ನಾಡಿನ ಕಲೆಗಳು ಬೆಳೆಸುವಂತಹ ಕೆಲಸವಾಗುತ್ತಿದೆ ಎಂದು ಕಲಾವಿದ ಕೆ ರಂಗಪ್ಪ ಅಭಿಪ್ರಾಯಪಟ್ಟರು. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ಮಾದೇನಹಳ್ಳಿಯಲ್ಲಿ ಶ್ರೀ ರಾಮಾಂಜನೇಯ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶುಕ್ರವಾರ ರಾತ್ರಿ ಶನಿ ಪ್ರಭಾವ ಅಥವಾ ರಾಜ ಸತ್ಯವ್ರತ ಎಂಬ ಭಕ್ತಿ ಪ್ರಧಾನ ನಾಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಜಾನಪದ ಕಣ್ಮರೆಯಾಗುತ್ತಿವೆ. ಸಿನಿಮಾ, ಪಾಶ್ಚಿಮಾತ್ಯ ವೇಷಭೂಷಣ ಅವರ ಸಂಸ್ಕೃತಿಗೆ ಮಾರು ಹೋಗುವ ಯುವ ಸಮಾಜ ಇಂದು ಗುರು ಹಿರಿಯರ ಮೇಲಿನ ಗೌರವವನ್ನ, ದೇವರ ಮೇಲಿನ ಭಕ್ತಿಯನ್ನ ಕಳೆದುಕೊಳ್ಳುತ್ತಿದೆ. ಮಾದೇನಹಳ್ಳಿಯಲ್ಲಿ ನೂರಾರು ವರ್ಷಗಳಿಂದ ಪ್ರತಿ ವರ್ಷ ಒಂದೊಂದು ನಾಟಕಗಳನ್ನ ಅಭ್ಯಾಸ ಮಾಡಿ ಅಭಿನಯ ಮಾಡುತ್ತಾ ಬಂದಿದ್ದೇವೆ. ನಮ್ಮ ಈ ಕಲೆ ನಮ್ಮ ನಂತರ ಮುಂದಿನ ಪೀಳಿಗೆಗೂ ಮುಂದುವರಿಯಲಿ ಎಂಬುದು ನಮ್ಮ ಆಶಯವಾಗಿದೆ. ನಾಟಕಗಳು ದೇವರ ಮೇಲಿನ ಭಕ್ತಿ, ಗುರು ಹಿರಿಯರ ಮೇಲಿನ ಗೌರವವನ್ನ ಹೆಚ್ಚಿಸುವ ಕೆಲಸ ಮಾಡುತ್ತೇವೆ ಹಾಗೂ ನಮ್ಮಲ್ಲಿರುವ ಸೂಕ್ತ ಪ್ರತಿಭೆಗಳನ್ನ ಹೊರಹಾಕುವ ಮೂಲಕ ತಮ್ಮ ಕಲೆಯನ್ನ ಪ್ರೋತ್ಸಾಹಿಸುವ ಕೆಲಸವಾಗುತ್ತಿದೆ. ಸರ್ಕಾರ ರಂಗಭೂಮಿಯ ಕಲೆಯನ್ನ ಉಳಿಸುವಂತಹ ಕೆಲಸ ಮಾಡಬೇಕು. ರಂಗಭೂಮಿ ಕಲಾವಿದರಿಗೆ ಆಶ್ರಯ, ಮಾಸಿಕ ಪಿಂಚಣಿ ನೀಡುವ ಕೆಲಸ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರಾಮಾಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿಯ ಅಧ್ಯಕ್ಷ ಲಕ್ಷ್ಮೀಕಾಂತ್ ಅವರು ವಹಿಸಿದ್ದರು. ರಂಗಶಾಮಯ್ಯನವರ ಯಮಧರ್ಮ ಬೀರಪ್ಪ ಪಾತ್ರ 1ನೇ ಸತ್ಯರಥರಾಗಿ ಕೆ ರಂಗಪ್ಪ, 2ನೇ ಸತ್ಯರಥರಾಗಿ ಸೋಮನಾಥ್, ವಶಿಷ್ಠ ವಿಷಕಂಠಾಚಾರ್ಯ ಆಗಿ ಮೈಲಾರಲಿಂಗ, ನಾರದ ರಾಮಶಾಸ್ತ್ರಿಯಾಗಿ ಎಂಜಿ ಬಸವರಾಜು, ಮುದ್ದುರಾಜ್ರವರು ಧನಪಾಲ ದೇವೇಂದ್ರನ ಪಾತ್ರ, ರೂಪಗೌಡ ಅವರು ವಿಷ್ಣು ಮಂತ್ರಿ ಪಾತ್ರ, ಮಾಯಾ ಶನಿಯಾಗಿ ಮೂರ್ಕಣಪ್ಪ, ಕಳ್ಳ ಮತ್ತು ಭೋರನಾಗಿ ರಘು ಎಂಜಿ ಇವರ ಸೇನಾ ಮತ್ತು ಈರನಾಗಿ ಎಂವಿ ಶ್ರೀನಿವಾಸ್, ದಂಡಮೂರ್ತಿಯಾಗಿ ಶ್ರೀನಿವಾಸ್, ಚಂದ್ರಹಾಸನಾಗಿ ಶಶಿಕುಮಾರ್, ಸತ್ಯರತನ ಮಂತ್ರಿಯಾಗಿ ಭೂತೇಶ್, ಆಗಸ ದುಷ್ಟದುಮ್ನ ಸತ್ಯರತನ, ಸೇನಾಧಿಪತಿಯಾಗಿ ರಂಗಧಾಮಯ್ಯ, ಚತುರನಾಗಿ ಕುಶಲ್ಗೌಡ ಪಾತ್ರದಲ್ಲಿ ರಂಗನಾಥ್, ಲಕ್ಷ್ಮೀ ಯಮುನಾ ಲಚ್ಚಿಯಾಗಿ ಗೋವಿಂದ ಗಿರಿಯಪ್ಪ ಮನೋಜ್ಞವಾಗಿ ಅಭಿನಯಿಸಿದರು. ಪ್ಲಾಟ್ ಮ್ಯಾನೇಜರ್ ಆಗಿ ಗೋವಿಂದಪ್ಪ ಎಂಆರ್, ಸಂಗೀತ ನಿರ್ದೇಶಕರಾಗಿ ವೀರಭದ್ರಯ್ಯ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ ಎಲ್ಲ ಪಕ್ಷದ ಮುಖಂಡರು, ಸಂಘ ಸಂಸ್ಥೆಗಳು ಸದಸ್ಯರು, ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಹಾಜರಿದ್ದರು. ಸತ್ಯವ್ರತ, ನಿನಗೆ ಮಂಗಳವಾಗಲಿ. ಪೂಜ್ಯರೇ, ಇವರು ಪರರಾಜ್ಯದವರು ಸ್ವಾಮಿ ಪೂಜೆಯನ್ನು ಆಗಮಿಸಿದರು. ಪೂಜ್ಯರೇ, ಮಹಾರಾಜರೇ, ಪೂಜೆಯನ್ನು ಪ್ರಾರಂಭಿಸಬಹುದಲ್ಲವೇ? ಪೂಜೆಯ ಪ್ರಾರಂಭಿಸುವ ಮೊದಲು ಶ್ರೀ ವಿನಾಯಕನ ಪೂಜೆ ಮಾಡಿಸಿ ಆಮೇಲೆ ನವಗ್ರಹ ಪೂಜೆಯನ್ನು ಮಾಡಿಸುವುದು ಒಳ್ಳೆಯದು. ವಿಶ್ವ ಜಗತ್ತನ್ನೇ ಪರಿಪಾಲಿಸುತ್ತಿರುವ ನಾರಾಯಣನಿಗಿಂತಲೂ ನವಗ್ರಹಗಳು ಶ್ರೇಷ್ಠರೇ ಪೂಜ್ಯರೇ. ಅದು ಮಹಾರಾಜರ ಚಿತ್ತ. ರಾಜೇಂದ್ರ, ಪೂಜ್ಯರು ಹೇಳಿದಂತೆ ಪೂಜೆಯನ್ನು ಪ್ರಾರಂಭಿಸಬಹುದಲ್ಲವೇ? ವಿಶ್ವ ಜಗತ್ತನ್ನೇ ಪರಿಪಾಲಿಸುತ್ತಿರುವ ಶ್ರೀಮನ್ ನಾರಾಯಣನ ಪೂಜೆಗಿಂತಲೂ ನವಗ್ರಹಗಳು ಶ್ರೇಷ್ಠವೇ ಪೂಜ್ಯರೇ? ರಾಜೇಂದ್ರ, ಪೂಜೆಗೆ ಕುಳಿತುಕೊಳ್ಳುವ ಮೊದಲು ತನ್ನ ಕಾಲುಗಳನ್ನು ಶುಚಿರ್ಭೂತವಾಗಿ ತೊಳೆದುಕೊಂಡು ಕುಳಿತುಕೋ. ಆಗಬಹುದು ವಿಪ್ರರೇ, ಪೂಜೆಗೆಂದು ಆಗಮಿಸಿರುವ ನಿಮ್ಮ ಪಾದಗಳನ್ನು ನಾನು ತೊಳೆಯುತ್ತೇನೆ, ಬನ್ನಿ. ಪಾದಗಳನ್ನು ನೀವು ತೊಳೆ, ನಿಮ್ಮ ಪಾದಗಳನ್ನು ನಾನು ತೊಳೆ. ದೇವಿ, ತುಂಬು ಗರ್ಭಿಣಿಯಾದ ನೀನು ದೇಹವನ್ನು ಬಾಗಿಸಲಾರೆ, ನಾನೇ ನನ್ನ ಪಾದಗಳನ್ನು ತೊಳೆದುಕೊಳ್ಳುತ್ತೇನೆ. ಒಂದೆಯ ಸತ್ಯರಥ ಅಗ್ನಿ ವರುಣ ಎಚ್ಚರ, ಕಾಲುಗಳು ನೆನೆಯದ ಹಾಗೆ ನೋಡಿಕೊಳ್ಳಿ. ಹೌದು ದೇವಿ, ಪೂಜೆಗೆ ಮುನ್ನ ಇದೆಂತಹ ಅಪಶಕುನ? ಸಿಕ್ಕಿದ ಸತ್ಯರಥ ಇಂದಿನಿಂದ ಸತತವಾಗಿ 7 ವರ್ಷಗಳ
ಪ್ರಾಣಿಗಳಿಬ್ಬರನ್ನು ಬೇರ್ಪಡಿಸಿ ಹೆಚ್ಚಿಗೆ ಸಂಕಟವನ್ನು ತಂದು ಒಡ್ಡುತ್ತೇನೆ. ಚಂದ್ರಹಾಸೆ, ಎಲ್ಲಿರುವೆ ದೇವಿ? ದೇವಿ, ಚಂದ್ರಹಾಸೆ ಎಲ್ಲಿಯೂ ಕಾಣುವುದಿಲ್ಲ. ದೇವಿ, ಚಂದ್ರಹಾಸೆ ನಾನು ನದಿಯಾಗಿ ಬಸುಬೀಗಿದರೆ ಇಲ್ಲ ಇಲ್ಲ, ಹಾಗಾದ್ರೆ ಅವರ ದೇಹವು ಇಲ್ಲೇ ಇರಬೇಕಾಗಿತ್ತು. ದೇವಿ, ಚಂದ್ರಹಾಸೆ, ಪ್ರಾಣೇಶ್ವರಿ ಎಲ್ಲಿರುವ ದೇವಿ? ದುಷ್ಟ ಮೃಗಗಳ ಬಾಗಿರುತ್ತಾದರೆ ಇಲ್ಲ. ದೇವಿ, ಚಂದ್ರಹಾಸೆ, ಪ್ರಾಣೇಶ್ವರಿ ಎಲ್ಲಿರುವ ದೇವಿ? ಮಾತನಾಡು ದೇವಿ. ಕಾರ್ಯಕರ್ತರಿಗೆ ಎದುರು ಎಲ್ಲಿಯಾದರೂ ಅವಿತುಕೊಂಡಿರುವೆ ಆ ದೇವಿ? ದೇವಿ, ಚಂದ್ರಹಾಸೆ ಮಾತನಾಡು ದೇವಿ, ಮಾತನಾಡು. ಏನೇ ಹೊರದೇವತೆಗಳನ್ನ ನನ್ನ ಧರ್ಮಭಕ್ತಿ ಚಂದ್ರಹಾಸೆ ಎಲ್ಲಿ ಮರೆಯಾದರು? ಹಸುವೀಗಿದರೆ ದುಷ್ಟ ಮೃಗಗಳ ಬಾಯಿಗೆ ಗೊತ್ತಾದರೆ ಈ ಮಾತು ಏನು? ದೇವಿ, ಚಂದ್ರಹಾಸೆ, ಪ್ರಾಣೇಶ್ವರಿ, ಮನೋಹರೇ! ಇಲ್ಲ, ನನ್ನ ಧರ್ಮಭಕ್ತಿ ಚಂದ್ರಹಾಸೆ ಇಲ್ಲ. ದೇವಿ, ನನ್ನನ್ನು ಒಪ್ಪಂದಿಯಾಗಿ ಹೊರಟು ಹೋದೆಯ? ನನ್ನವರೆನ್ನುವರು ನನಗಿನ್ನಾರು ಇಲ್ಲವಾಯಿತೆ. ದೇವಿ, ನಿನ್ನ ಮಗನ ನಾನು ಹೇಗೆ ಬದುಕಲಿ? ಅಯ್ಯೋ, ನಿನ್ನನ್ನು ಎಲ್ಲಿ ಹುಡುಕಲಿ? ನಿನ್ನ ಮಗನ ಹೇಗೆ ಬಾಳಲಿ? ದೇವಿ, ಚಂದ್ರಹಾಸೆ, ಪ್ರಾಣೇಶ್ವರಿ, ಚಂದ್ರಹಾಸೆ! ಅಗಲಿದೆಯಾ ಕಮಲಮುಖಿ ಚಂದ್ರವೇ ಕಾನನದಿಯನ್ನ ತೊರೆದಿಗೆಯೇ ಕಾನನದಿಯನ್ನ ತೊರೆದಿಗೆಯೇ ಪ್ರಾಣದರಸಿ ಪುಣ್ಯರು ಪ್ರಾಣದರಸಿ ಪುಣ್ಯರೂಪಿ ಎನ್ನನು ತೊರೆದು ಎನ್ನನು ತೊರೆದು ನಿನ್ನನು ಅಗಲಿ ನಿನ್ನನು ಅಗಲಿ ಬದುಕುವುದೇ ಪ್ರಿಯತಮೇ ಚಂದ್ರವೇ ಚಂದ್ರ